ಯೆಹೋವನೇ, ನನ್ನ ಬಾಯಿಗೆ ಕಾವಲಿರಿಸು, ನನ್ನ ತುಟಿಗಳೆಂಬ ಕದವನ್ನು ಕಾಯಿ. ಸೋಮವಾರ 8ನೇ ಜುಲೈ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಹಬಕ್ಕೂಕನ ಪ್ರವಾದನ ಗ್ರಂಥ 2ನೇ ಅಧ್ಯಾಯದ 9ನೇ ವಚನ. ಅಯ್ಯೋ, ತನ್ನ ಗೂಡನ್ನು ಎತ್ತರದಲ್ಲಿ ಕಟ್ಟಿ ಕೇಡಿನೊಳಗಿಂದ ತಪ್ಪಿಸಿಕೊಳ್ಳಬೇಕೆಂದು ತನ್ನ ಕುಲಕ್ಕೆ ಆಸ್ತಿಯನ್ನು ಅನ್ಯಾಯವಾಗಿ ದೋಚಿಕೊಳ್ಳುವವನ ಗತಿಯನ್ನು ಏನು ಹೇಳಲಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಅನ್ಯಾಯವಾಗಿ ದೋಚಿಕೊಂಡು ದುಷ್ಟತನದಲ್ಲಿದ್ದು ಸುರಕ್ಷಿತನಾಗಿರಬೇಕೆಂಬುದಾಗಿ ಆಶಿಸುವಂಥದ್ದು ಸಾಧ್ಯವೇ ಅಲ್ಲ. ಯಾಕಂದರೆ ದೇವರು ಎಲ್ಲವನ್ನು ನೋಡುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ಈ ವಾಕ್ಯ ಧ್ಯಾನ ಮಾಡಿ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ, ನೀವು ಅನ್ಯಾಯವಾಡಿ ಸುರಕ್ಷಿತವಾಗಿ ಇರಲಿಕ್ಕೆ ಸಾಧ್ಯವೇ? ಕರ್ತನಲ್ಲಿ ಪ್ರಿಯರೇ, ಹಬಕ್ಕೂಕನು ದೇವರ ಮುಂದೆ ಹಲವಾರು ರೀತಿಯಾದಂಥ ಆಕ್ಷೇಪಣೆಯನ್ನು ತಂದು ದೇವರೇ ಉತ್ತರಿಸಬೇಕೆಂಬುದಾಗಿ ಕೇಳಿಕೊಳ್ಳುವಂಥ ಸಂದರ್ಭದಲ್ಲಿ ದೇವರು ಹಬಕ್ಕೂಕನಿಗೆ ಉತ್ತರವನ್ನು ಕೊಡುವಂಥವನಾಗಿದ್ದಾನೆ. ಅನೇಕ ವಿಚಾರಗಳು ಅಂದರೆ ದುಷ್ಟತನ, ಅನ್ಯಾಯ, ಮೋಸ, ದೋಚಿಕೊಳ್ಳುವಂಥದ್ದು, ಈ ರೀತಿಯಾಗಿ ಜೀವನ ಜೀವಿಸುವಂಥವರಿಗೆ ಎಚ್ಚರಿಕೆಯ ಮಾತನ್ನು ಹೇಳಿ ಈ ಒಂದು ವಚನದಲ್ಲಿ ಬಹಳ ಸ್ಪಷ್ಟವಾಗಿ ದೇವರು ಹಬಕ್ಕೂಕನಿಗೆ ಹೇಳುವಂಥದ್ದೇನಂತಂದರೆ, ಒಬ್ಬ ವ್ಯಕ್ತಿಯು ತಾನು ದೋಚಿಕೊಂಡು ಬಹಳಷ್ಟು ಜನರಿಗೆ ಅನ್ಯಾಯವನ್ನು ಮಾಡಿ ತನ್ನ ಗುಡಾರವನ್ನು ಎತ್ತರದಲ್ಲಿ ಸುರಕ್ಷಿತನಾಗಿರಬೇಕೆಂಬುದಾಗಿ ಕಟ್ಟಿಕೊಳ್ಳುವಾಗ ತಾನು ಸುರಕ್ಷಿತನಾಗಿರಲಿಕ್ಕೆ ಸಾಧ್ಯವಾ? ಅವನ ಗತಿಯನ್ನು ಏನು ಹೇಳಲಿ ಎಂಬುದಾಗಿ ದೇವರು ಬಹಳ ಸ್ಪಷ್ಟವಾಗಿ ಈ ರೀತಿಯಾಗಿ ಅನ್ಯಾಯ, ಮೋಸ, ದೋಚುವಂಥ ವಿಚಾರಗಳಾದ ದುಷ್ಟತನದಲ್ಲಿ ಅವರು ತಕ್ಕ ರೀತಿಯಲ್ಲಿ ಅನುಭವಿಸುತ್ತಾರೆಂಬುದಾಗಿ ಹೇಳುವಂಥವನಾಗಿದ್ದಾನೆ. ಕರ್ತನಲ್ಲಿ ಪ್ರೇರೆ, ದೇವರು ಎಲ್ಲವನ್ನು ನೋಡುವಂಥವನಾಗಿದ್ದಾನೆ. ಮನುಷ್ಯರಿಗೆ ಕಾಣಲಾಗದೆ ಇರುವಂಥ ಸ್ಥಿತಿಗಳನ್ನು ದೇವರು ನೋಡುವಂಥವನಾಗಿದ್ದಾನೆ. ಅನೇಕರು ತಾವು ದುಷ್ಟತನದಿಂದ ಬೆಳೆದು ತಾವು ಸುರಕ್ಷಿತರಾಗಿರಲಿಕ್ಕೆ ಪ್ರಯತ್ನ ಮಾಡುವಾಗ ದೇವರ ಮುಂದೆ ಸಾಧ್ಯವೇ ಇಲ್ಲ. ಯಾಕಂದರೆ ಒಳ್ಳೆಯದನ್ನು ಕೆಟ್ಟದ್ದನ್ನು ದೇವರು ನೋಡುವಂಥವನಾಗಿ, ಒಳ್ಳೆಯದಕ್ಕೆ ಸರಿಯಾದಂಥ ಸಮಯದಲ್ಲಿ ದೇವರು ಪ್ರತಿಫಲವನ್ನು, ಬಹುಮಾನವನ್ನು, ಆಶೀರ್ವಾದವನ್ನು ಕೊಡುವಂಥವನು. ಅದೇ ದುಷ್ಟತನಕ್ಕೆ ತಕ್ಕ ರೀತಿಯಲ್ಲಿ ದೇವರು ಅವರಿಗೆ ಎಲ್ಲ ಕಾರ್ಯವನ್ನು ಮಾಡುವಂಥವನಾಗಿದ್ದಾನೆ. ನಾವು ಎಚ್ಚರವಾಗಿದ್ದು ಒಳ್ಳೆಯದನ್ನೇ ಮಾಡೋಣ. ದುಷ್ಟತನ ಎಷ್ಟು ಎತ್ತರದಲ್ಲಿ ನಮ್ಮನ್ನು ನಡೆಸಿದರೂ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದರೆ ದೇವರು ಎಲ್ಲವನ್ನು ನೋಡುವಂಥವನಾಗಿದ್ದಾನೆ. ಕರ್ತನೇ, ದಯಮಯ ಸ್ವಾಮಿ, ನಾವು ದುಷ್ಟತನವನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಿ ನಿನ್ನನ್ನು ಮಹಿಮೆ ಪಡಿಸುವ ಹಾಗೆ ನಮ್ಮನ್ನು ನಡೆಸು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.